ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ ಆಲ್ಟೋ K10 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, VX ವೇರಿಯಂಟ್ ಇದು. ಹೌದು ಸರ್, ಕಳಿಸ್ಕೊಟ್ಟಿದ್ದೇವೆ. 2016 ಸರ್. 2016 ಮಾಡಲ್ ಐತ್ರಿ? 2016 ಸರ್. ಸೆಕೆಂಡ್ ಓನರಲ್ಲಿ ಐತೆ ಸರ್. ಓಕೆ, ಮಾಡಲು 2016 ಐತ್ರಿ. ತಾವು ಓನರ್ ಕೂಡ ಜಾಸ್ತಿ ಆಗಿಲ್ಲ, ಸೆಕೆಂಡ್ ಓನರಲ್ಲಿ ಇರುವಂಥದ್ದು ಗಾಡಿ ಯಾರು ತೊಗೊಂತಾರೆ ಅವರು 3ನೇ ಓನರ್ ಆಗ್ತಾರೆ ರೀ. ಹ್ಞೂ ರೀ. ಆ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಗಾಡಿ? ತಮ್ಮದು ಕಿಲೋಮೀಟ್ರ್ 1,15,000 ಆಗ್ಯದ ಸರ್. ಸರ್, 1,15,000 ಓಡಿರೋದು ಜೆನ್ಯೂನ್ ರನ್ನಿಂಗ್ ಕೂಡ ಐತ್ರಿ ಇದು? ಐತೆ ಸರ್. ಮಟ್ರೆ ಚಲ್ತಿನೇ ಐತಲ್ಲ ರೀ? ಹಾಂ ರೀ, ಚಲ್ತಿ ಐತೆ ರೀ. ಓಕೆ, ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ರೀ, ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಅವಲ್ಲ, ಎಷ್ಟು ಐತ್ರಿ ಪರ್ಸೆಂಟೇಜು? ಒಂದು 40-45% ಐತೆ ರೀ. ಓಕೆ, ಸ್ಟೆಪ್ನಿನೂ ಐತ್ರಿ? ಹಾಂ, ಸ್ಟೆಪ್ನಿನ ಐತೆ ರೀ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ಸರ್ ತಾವು? ಎಲ್ಲ ಗಾಡಿದು ಎಲ್ಲ ಕರೆಕ್ಟ್ ಐತೆ, ಶೋರೂಮಲ್ಲೇ ಮಾಡಿಸಿದ್ದೀನಿ. ಟಚ್ ಅಪ್ ಐತಿ, ಗ್ರೀನ್ ಟಚ್ ಎಲ್ಲ ಐತೆ ರೀ. ಓಕೆ, ಇವಾಗ ಏನೈತ್ರಿ ಇಂಜನ್ ಕೆಲಸ ಪೂರ್ತಿ ಶೋರೂಮಲ್ಲೇ ಮಾಡಿಸಿದ್ರ ತಾವು? ನಾವು ತಗೊಂಡ್ಮೇಲೆ ಶೋರೂಮಲ್ಲೇ ಮಾಡಿಸಿದ್ದೇವೆ ಸರ. ಸರ್ವಿಸ್ ಮಾಡಿಸಿ ಇನ್ನೂ ಒಂದು 400-500 ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ದೇವೆ ಸರ. ಎಲ್ಲ ಬಿಲ್ ಅದಾವೆ ನಮ್ಮ ಹತ್ರ, ಗಾಡಿಯಲ್ಲೇ ಅದಾವೆ. ಓಕೆ, ಪ್ರತಿ ಸರ್ವಿಸ್ನು ತಾವು ಶೋರೂಮಲ್ಲೇ ಮಾಡಿಸಿದ್ದೀರಾ? ನಾವು ತಗೊಂಡ್ಮೇಲೆ ಎಲ್ಲ ಶೋರೂಮಲ್ಲೇ ಮಾಡಿಸಿದ್ದೇವೆ. ಅದ್ರೆಲ್ಲ ರಿಕಾರ್ಡ್ಸ್ ಗಾಡಿಯಲ್ಲೇ ಅದಾವೆ. ಓಕೆ ಸರ್. ಇವಾಗ ನಿಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು, ಓರ್ಸ್ನಲ್ ನೆಂಪು, ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಸರ್? ಇಲ್ಲ ಸರ್, ಸ್ವಲ್ಪ ನಾನೇ ಕಲಿಯೋ ಮುಂದೆ ಸ್ವಲ್ಪ ಡೋರ್ ಟಚ್ ಅಪ್ ಆಗಿತ್ತು ಸರ. ಹೌದ್ರಾ? ಕಲಿಯಕ್ಕಂತ ತಗೊಂಡಿದ್ನೆಲ್ಲ ಸ್ವಲ್ಪ ಹಂಗೆ ಟಚ್ ಅಪ್ ಆಗಿತ್ತು, ಅದು ಏನೂ ಆಗಿಲ್ಲ ಸರ್. ಓಕೆ, ಮೇಜರಾಗಿ ಏನೂ ಆಕ್ಸಿಡೆಂಟ್ ಆಗಿಲ್ಲ ರೀ? ಇಲ್ಲ, ಯಾವುದೇ ಕೇಸ್ ಇಲ್ಲ, ಇನ್ಸಿಡೆಂಟ್ ಇಲ್ಲ, ಎಲ್ಲ ಕ್ಲಿಯರ್ ಅಷ್ಟೇ. ಬರಾಬರ್ ರೀ. ನಿಮ್ಮ ಕೈಯಾಗ ಏನು ಕೊಡ್ತೈತ್ರಿ ಮೈಲೇಜ್ ಎಲ್ಲ? ಒಂದು 20-21 ಕೊಡ್ತದೆ ಸರ್. ಹೌದ್ರಾ? ಹ್ಞೂ ರೀ. ಓಕೆ ಸರ್, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ ಫೀಚರ್ಸು? ಅದು ಪವರ್ ವಿಂಡೋ ಐತಿ ರೀ, ಆಮೇಲೆ ಪವರ್ ಸ್ಟೇರಿಂಗ್ ಐತಿ, 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಐತಿ. ಹಾಂ. ಮ್ಯಾಜಿಕ್ ಸಿಟಿ ಟಚ್ ಐತಿ. ಹಾಂ. ಎಲ್ಲ ಶೀಟ್ ಕವರು, ಫ್ಲೋರ್ ಮ್ಯಾಟ್ ಗಿಟ್ಟು ಎಲ್ಲ ಹಾಕ್ಸಿದ್ದೇನೆ ಸರ್ ಮೊನ್ನೆ. ಓಕೆ, ಗಾಡಿ ಒಳಗೆ ಇಂಟೀರಿಯರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮು ಇದೆಲ್ಲ ಕೂಡ ವರ್ಕ್ದಾಗ ಐತ್ರಿ. ಸೀಟ್ ಕವರ್ ಚೆನ್ನಾಗೈತೆ ರೀ? ಹ್ಞೂ ರೀ. ಓಕೆ, ಇವಾಗ ಸೀಟ್ ಕವರ್ ಮೊನ್ನೆ ಹಾಕ್ಸಿದ್ದೇನೆ ರೀ, 7,500 ಕೊಟ್ಟು. ಹೌದ್ರಾ? ಹ್ಞೂ ರೀ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ, FC ಇನ್ಸೂರೆನ್ಸ್ ಕೂಡ ತನಕ ರನ್ನಿಂಗ್ ಇಟ್ಟಿದ್ದಾರೆ ಗಾಡಿಗೆ? ಇನ್ನೂ ಮೊನ್ನೆ ಇನ್ಸೂರೆನ್ಸ್ ಎಲ್ಲ ಫಸ್ಟ್ ಪಾರ್ಟಿ ಹೆಸರಲ್ಲೇನ ಕಟ್ಟೈತೆ ಸರ. ಇನ್ನು ಆಗಿ ನಮ್ಮ ಹೆಸರಾಗಿ 1 ತಿಂಗಳಾಯ್ತು, ಲೋನ್ ಆಗಿ 1 ತಿಂಗಳಾಯ್ತು ಸರ್, ಅದು ನಮ್ಮ ಹೆಸರಲ್ಲಿ. ಓಕೆ, ಇವಾಗ ಏನು ಮಾಡಿದಾರೆ ತಾವು? ಗಾಡಿ ತೊಗೊಂಡ್ಬಿಟ್ಟು 1 ತಿಂಗಳಾಯ್ತಾ? ಹ್ಞೂ ರೀ. ಓಕೆ, ಗಾಡಿ ಕಲಿಯಾಕಂತ ತೊಗೊಂಡ್ರಾ ನೀವು? ಹಾಂ, ಕಲಿಯಾಕಂತ ತಗೊಂಡಿವಿ ಸರ. ಲೋನ್ ಮಾಡಿಸಿದ್ವಿ, ಅದು ಲೋನು ಈಗ ಒಂದು ಕಂತು ಕಟ್ಟಾಗೈತೆ ಅಷ್ಟೇ ಸರ್. ಲೋನ್ ಆಗಿ ಭಾಳ ದಿವಸ ಆಗಿಲ್ಲ. ಓಕೆ, ಗಾಡಿ ತೊಗೊಂಡ್ಬಿಟ್ಟು ಲೋನ್ ಹಾಕ್ಸಿದ್ದೀರಾ? ಇವಾಗ ಲೋನಲ್ಲಿ ಇರುವಂಥದ್ದು ವೆಹಿಕಲ್ಲು ಇವಾಗ ಕಂಟಿನ್ಯೂ ಗಾಡಿ ಅದೇ ಸರ್ ನೋಡಿ, ಇವಾಗ ನೀವೇನು ಲೋನ್ ಕಂಟಿನ್ಯೂ ಗಾಡಿ ಕೊಡಕ್ಕೆ ರೆಡಿ ಇದ್ರು ಏನು ಫುಲ್ ಕ್ಯಾಶ್? ಲೋನ್ ಕಂಟಿನ್ಯೂ ಕೊಡಲ್ಲ ಸರ್. ಯಾರ ಈಗ ಲೋನ್ ಪೂರ್ತಿ ಕ್ಲಿಯರ್ ಮಾಡ್ಕೊಂಡು ಹೋಗ್ಕವಿ ಅಂದ್ರೆ ಗಾಡಿ ಕೊಟ್ಟು ಅದು ಇದು TC ತೆಗೆಸ್ಬಿಟ್ಟು ಸದ್ದಾಬಿದ್ದಾರೆ ನಮ್ಮ ಸರ್. CC ಸಮೇತ ಗಾಡಿ ಕೊಡ್ತೀರಾ? ಹ್ಞೂ ರೀ. ಓಕೆ, ಅವ್ರು ಲೋನ್ ಕ್ಲಿಯರ್ ಮಾಡಿದ್ರೆ? ಹ್ಞೂ ರೀ. ಓಕೆ, ಇವಾಗ ಇನ್ಸೂರೆನ್ಸ್ನು ಏನು ನೀವು ಜಾಸ್ತಿ ಆಗಿಲ್ಲ, ಕಟ್ಬಿಟ್ಟು 1 ತಿಂಗಳಾಗಿ? ಇಲ್ಲ, ಫಸ್ಟ್ ಪಾರ್ಟಿ ಹೆಸರಲ್ಲೇನು ಐತೆ ರೀ. ಓಕೆ, ಇನ್ಸೂರೆನ್ಸ್ ಫಸ್ಟ್ ಪಾರ್ಟಿ ಹೆಸರಲ್ಲೇನು ಇನ್ಸೂರೆನ್ಸ್ ಕಟ್ಟಿ ನಮ್ಮ ಹೆಸರಲ್ಲೇ ಇದು ಮಾಡ್ಕೊಂಡು 1 ತಿಂಗಳು ಆಯ್ತು ಅಷ್ಟೇ. ಓಕೆ ಸರ್, ಇವಾಗೆಲ್ಲ FC ರನ್ನಿಂಗಲ್ಲಿ ಇರುವಂಥದ್ದು. FC ಇವಾಗ ವೈಟ್ ಬೋರ್ಡ್ ಆಗಿರೋದ್ರಿಂದ. ಹ್ಞೂ ರೀ. ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಿ ಫುಲ್ ಕ್ಯಾಶಿಗಾದರೆ? ಈಗ ನಾವು 2.40 ಹೇಳ್ತಾ ಇದ್ದಾವೆ ಸರ್. ಹಾಂ ರೀ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾವೆ, ಒಂದು 10-20 ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡ್ತಾವೆ. 2.20 ಫುಲ್ ಅಮೌಂಟ್ ಕಟ್ಟಿಬಿಟ್ರೆ ಅವರು, ನಾವೆಲ್ಲ ಲೋನ್ ಕ್ಲಿಯರ್ ಮಾಡಿಸಿ ಅದು TC ಗಿಸಿ ಎಲ್ಲ ನಮ್ಮ ನಿಂತ್ರೆ ಅವ್ರು ಯಾವ ಹೇಳ್ತಾರೆ ಅಲ್ಲಿ ತೆಗಿಸ್ಕೊಟ್ಬಿಡ್ತಾರೆ. ಹೌದ್ರಾ? ಓಕೆ ಹ್ಞೂ ಸರ್. 2.20 ಕೊಟ್ಬಿಟ್ರೆ ಸಾಕು ನಿಮಗೆ. CC ಸಮೇತ ಗಾಡಿ ಕೊಡಕ್ಕೆ ನೀವು ರೆಡಿ ಇದ್ದೀರಾ? ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ? ಕೊಡೋ ಜವಾಬ್ದಾರಿ ನಮ್ದು ಸರ್. ಓಕೆ, 2.20 ಫೈನಲ್ ರೇಟೇ ಸರ್ ಇದು? ಹಾಂ, ಫೈನಲ್ ರೇಟ್. ಓಕೆ, ಗಾಡಿ ಇರುವಂಥ ಲೊಕೇಶನ್ ರೀ? ರಾಣೆಬೆನ್ನೂರು ತಾಲೂಕು ಸರ್, ಹಾವೇರಿ ಜಿಲ್ಲಾ.
ಮಾಗೋಡ್ ರೋಡು ಬೈಪಾಸ್ ಬಾಜು KHV ಕಾಲೋನಿ 1ನೇ ಸರ. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ರೀ? ಹ್ಞೂ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀವಿ ರೀ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಸರ್. ಓಕೆ, ಥ್ಯಾಂಕ್ ಯು ರೀ ಸರ್. ಸಾಕು ಥ್ಯಾಂಕ್ಸ್ ಸರ್.